ಸಿಗುತ್ತೆ ಸರ್. ಕುಮಾರಸ್ವಾಮಿ ಅವರು ಗಂಭೀರ ಆಪಾದನೆ ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್. ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಬಣ ರಾಜಕೀಯವನ್ನ ಆ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಮಾಹಿತಿ ತಗೊಳ್ಳೋದು ಶಾಸಕರ ಮತ್ತೆ ದಿನ ಅಮಿತ್ ಶಾ ಪಕ್ಕದಲ್ಲೇ ಕೂತ್ಕೊಳ್ತಾರಲ್ಲ ಸರ್, ಕ್ಯಾಬಿನೆಟ್ನಲ್ಲಿರ್ಬೋದು, ಅಲ್ಲಿ ಇಲ್ಲಿ ದಿನ ಸಿಗ್ತಾರಲ್ಲ ಡೆಲ್ಲಿನಲ್ಲಿ, ಕೇಳ್ಕೊಳ್ಳಿ. ಇದು ಪೆಗಸಸ್ ಮಾಡಿದ ಅವರ ರೈಲ್ವೆ ಮಂತ್ರಿಗಳನ್ನೇ ಟ್ಯಾಪ್ ಮಾಡಿದಂಥ BJP ಸರ್ಕಾರ. ಸುಮ್ಮನೆ ಹಿಂಗೆ ನೋಡಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಹಿಂಗೆಲ್ಲ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಸಿ, ಇಟ್ಸ್ ಎ ಸೀರಿಯಸ್ ಕ್ರೈಮ್ ದಟ್ ಈ ಸ್ಪೀಕಿಂಗ್ ಆಫ್. BJP ಆರ್ ಅಶೋಕ್ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈಗ ಆ ಶಕ್ತಿ ನಮಗಿದ್ರೆ ಯಾರ್ದು ಮಾಡ್ತಾ ಇದ್ವಿ ನಾವು ಹೇಳಿ? ಪಾಪ ಅವ್ರಿಗೆ ಯಾಕೆ ತಳ್ತಿದ್ರು? ಇನ್ನ ದೊಡ್ಡ ದೊಡ್ಡ ಮೀನುಗಳವೆ. ಸರ್, ಕಳೆದ ಮೇಲ್ ನಡೆದಂತ KS ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ. ಯಾವುದು? KPSC ಪರೀಕ್ಷೆಯಲ್ಲಿ ಒಂದೇ ಫ್ಯಾಮಿಲಿ 2-3 ಜನ KS ಆಯ್ಕೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಆದರೆ ಒಂದು ಮಾತ್ರ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ, ಈ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮತ್ತು KPSC ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಅಂದ್ಬಿಟ್ಟು ಕಾಯ್ದೆ ಮಾಡಿರೋದು ನಮ್ಮ ಸರ್ಕಾರ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಆ್ಯಕ್ಟನ್ನೇ ತಂದಿದ್ದು ನಮ್ಮ ಸರ್ಕಾರ 1 ವರ್ಷದಿಂದ. ಅದೇನೇ ಇದ್ರೂ ಕೂಡ ಆ ಆ್ಯಕ್ಟ್ ಪ್ರಕಾರ ನಾವು ಕ್ರಮ ತಗೋತೀವಿ, ಫೌಲ್ಡ್ ಗಿಲ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.